ಗುಣಭೃತೆ ನಮಃ ನಿರ್ಗುಣಾಯ ನಮಃ. ಇಮೇ ಚಾನ್ಯೇ ಚ ಭಗವನ್ ಯತ್ರ ನಿತ್ಯಾ ಮಹಾಗುಣಾಃ ಪ್ರಾರ್ಥ್ಯಾಃ ಮಹತ್ವಮಿಚ್ಛದ್ಭಿಃ ನ ಚ ಯಾಂತಿ ಸ್ಮ ಕರ್ಹಿಚಿತ್. ಭಾಗವತದ ಪ್ರಥಮ ಸ್ಕಂಧದ 16ನೇ ಅಧ್ಯಾಯದ 27ನೇ ಶ್ಲೋಕದಿಂದ ಆರಂಭಿಸಿ ಯಾವ ಗುಣಗಳ ವರ್ಣನೆ ಬಂದಿದೆ ಅದನ್ನು ನಾವು ನೋಡ್ತಾ ಇದ್ದೇವೆ. ಭಗವತಃ ಯೇ ಗುಣಾಃ ಮಹಾಂತಃ ನ ತಂ ಭಗವಂತಂ ಪರಿತ್ಯಜ್ಯ ಕರ್ಹಿಚಿದಪಿ ಯಾಂತೆ ಮಹತ್ವಮಿಚ್ಛದ್ಭಿಃ ಸಾಧಕೈಃ ಜೀವೈಃ ಯೇ ಇಮೇ ಗುಣಾಃ ಪ್ರಾರ್ಥ್ಯಾಃ ತೇಷಾಂ ಗುಣಾನಾಂ ಪಾತ್ರಭೂತೋಯಂ ಶ್ರೀನಿವಾಸಃ ಸಾಂಪ್ರತಂ ಭುವಂ ಪರಿತ್ಯಜ್ಯ ಸ್ವಧಾಮ ಅಗಮತ್ ತೇನ ಅಹಂ ಶೋಚಾಮಿ ಇತಿ ಭೂಃ ಧರ್ಮಂ ಉತ್ತರರೂಪೇಣ ಯದ್ವಕ್ತಿ ತದಪಿ ಶ್ರೋತುಕಾಮಾಃ ವಯಂ ಅತ್ರ ಉಪತಿಷ್ಠಾಮಹೆ. ಭಗವಂತನ ಗುಣಗಳನ್ನೆಲ್ಲ ಒಂದೊಂದಾಗಿ ವರ್ಣಿಸಿ ಅಂಥ ಗುಣವಿಶಿಷ್ಟನಾದ ಭಗವಂತ ಈಗ ಇಲ್ಲಿ ಇಲ್ಲ, ಅದಕ್ಕಾಗಿ ನಾನು ಶೋಚಿಸ್ತಾ ಇದ್ದೇನೆ ಅಂತ ಅವಳು ಹೇಳ್ತಿದ್ದಾಳಲ್ಲ, ಆ ಗುಣಗಳ ವ್ಯಾಖ್ಯಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಭಗವಂತನಲ್ಲಿ ಆ ಗುಣ ಹೇಗಿದೆ, ಅದೇ ಶಬ್ದ ನಮ್ಮಲ್ಲಿ ಬಂದರೆ ಅದು ಹೇಗೆ ಹೇಳ್ತದೆ ಅಂತನ್ನೋದನ್ನು ನಾವು ವಿಜಯಧ್ವಜ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ಮತ್ತು ಯಾದವಾದರ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ನೋಡ್ತಿದ್ದೀವಿ. ಕಾಂತಿ ಅನ್ನುವ ಗುಣದ ಬಗ್ಗೆ ನಾವೀಗ ನೋಡಬೇಕಾಗಿದೆ. 28ನೇಯ ಶ್ಲೋಕ, ಅದು 1ನೇ ಸ್ಕಂದದ 16ನೇ ಅಧ್ಯಾಯದ 28ನೇಯ ಶ್ಲೋಕ. ಕಾಂತಿ ಅಂದರೆ ದೇಹದಲ್ಲಿರುವಂಥ ಸ್ವರೂಪ, ಅವನ ಸ್ವರೂಪದ್ಭೂತವಾದ ದೇಹದಲ್ಲಿರುವ ಒಂದು ದೀಪ್ತಿ. ಇದು ಭಗವಂತನಿಗೆ ಸಂಬಂಧಪಟ್ಟಂತೆ. ಜೀವರಿಗೆ ಸಂಬಂಧಪಟ್ಟಂತೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವಿಕೆ, ಇದು ಕಾಂತಿ. ಯಾದವಾರರು ಕೂಡ ಹಾಗೇ ಅರ್ಥ ಅದಕ್ಕೆ ಬರೆದಿದ್ದಾರೆ. ಅದರ ನಂತರ ಬರುವಂಥದ್ದು ಸೌಭಗ ಅನ್ನುವ ಶಬ್ದ. ಶುಭೈಕ ಭಾಗಿತ್ವಂ, ಯಾವತ್ತೂ ಕೂಡ ಕೇವಲ ಶುಭವನ್ನೇ ಹೊಂದುವಿಕೆ, ಅಶುಭವನ್ನೆಂದು ಹೊಂದದೇ ಇರುವಿಕೆ, ಅಶುಭವನ್ನು ಹೊಂದಿ ಎಂದು ಬಳಲದಿರುವಿಕೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏಕಾಂತತಃ ಶುಭ ಭಾಗಿತ್ವಂ ಸೌಭಾಗ್ಯಂ, ಸೌಭಾಗ್ಯ 3 ಶ್ಲೋಕದಲ್ಲಿ ಭಗ ಅಂತ ಶಬ್ದ ಇದೆ, ಅದನ್ನೇ ಸೌಭಾಗ್ಯ ಅನ್ನುವ ಶಬ್ದವನ್ನು ಇಟ್ಕೊಂಡು ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಯಾವತ್ತೂ ಶುಭವನ್ನು ಮಾತ್ರ ಹೊಂದುವಿಕೆ ಅಂತ ಗೀತಾಕಲ್ಪದ ಒಂದು ಮಾತನ್ನು ಉದ್ಧರಿಸಿ ಹೇಳ್ತಾರೆ. ಶುಭೈಕ ಭಾಗಿ ಸುಭಗಃ ದುರ್ಭಗಃ ತದ್ವಿಪರ್ಯಯ. ಯಾವತ್ತೂ ಶುಭವನ್ನು ಮಾತ್ರ ಅನುಭವಿಸುವಂಥವನು, ಶುಭವನ್ನು ಮಾತ್ರ ಹೊಂದುವಂಥವನು, ಅಂಥವನನ್ನು ಭಗ ಅನ್ಬೇಕು, ಅಥವಾ ಭಗವಾನ್ ಅಂತ ಹೇಳಬೇಕು. ಭಗವಾನ್ ಅನ್ನುವ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದ್ದೇ ಇದೆ. ಜೀವರಿಗೆ ಸಂಬಂಧಪಟ್ಟಂತೆ ಲೋಕ ಮನೋಹರತ್ವಂ, ಜಗತ್ತಿಗೆ ಮನೋಹರವಾದ ಸ್ವರೂಪವನ್ನು ತೋರಿಸುವುದು, ಜಗತ್ತಿಗೆ ಕಣ್ಣಿಗೆ ಆಪ್ಯಾಯಮಾನವಾದ ಅಂತರಂಗದ ಬಹಿರಂಗದ ವ್ಯಕ್ತಿತ್ವವನ್ನು ಹೊಂದಿರುವಿಕೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಭಗ ಅಂದರೆ ಪೂರ್ಣ ಷಡ್ಗುಣತ್ವಂ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ಹೇಳಿದಂತೆ 6 ಗುಣಗಳನ್ನು ಹೊಂದಿರುವಿಕೆ ಭಗ ಅನ್ನುವುದ ಅರ್ಥ ಅಂತ ಯಾದವಾರ್ಯರು ಬರೀತಾರೆ. ಅದರ ಮುಂದೆ ಬರುವಂಥದ್ದು ಮಾರ್ಧವ ಅನ್ನುವ ಗುಣದ ಬಗ್ಗೆ. ಮಾರ್ಧವ ಅಂದರೆ ಭಕ್ತರ ಬಗ್ಗೆ ಮೃದುವಾದ ವರ್ತನೆ ಅಂತ ಅರ್ಥ ಬರೀತಾರೆ ವಿಜಯಧ್ವಜರು. ಅದು ಜೀವರಿಗೂ ಸಮಾನ, ನಮಗಿಂತ ಕೆಳಗಿನ ಸಾಧಕರು ಯಾರಿದ್ದಾರೆ ಅವ್ರ ಬಗ್ಗೆ ಮೃದುವಾದ ವರ್ತನೆ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಇದಕ್ಕೆ ಯಾದವಾರ್ಯರ ಅರ್ಥ ಬರೆದಿಲ್ಲ, ಅದನ್ನು ಮುಂದೆ ನೋಡೋಣ. ಇದರ ನಂತರ ಇರುವಂಥದ್ದು ಕ್ಷಮ ಅನ್ನುವ ಗುಣ. ಕ್ರೋಧ ಅಸಮುತ್ಥಿತಿ ಎಂದು ಕ್ರೋಧ ಹೊಂದದೇ ಇರುವಿಕೆ, ಅದು ಜೀವರಿಗೂ ಸಮಾನ, ಪ್ರತಿಬಿಂಬರಾದ ಜೀವರಿಗೂ ಸಮಾನ, ಬಿಂಬನಾದ ಭಗವಂತನಿಗೂ ಸಮಾನ ಅಂತ ಅದನ್ನು ತಿಳ್ಕೊಳ್ಬೇಕು. ಈ ಕ್ಷಮ ಅನ್ನುವ ಗುಣದ ಬಗ್ಗೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲೇ ವರ್ಣಿಸ್ತಾರೆ.
ಕ್ಷಮಾ ಕ್ರೋಧಾದಿ ಅನುಸ್ಥಿತಿ. ಕ್ರೋಧ, ಅಸಹನೆ, ದ್ವೇಷ ಇತ್ಯಾದಿ ಯಾವುದೂ ಬರದೇ ಇರುವಿಕೆ, ಅದಕ್ಕೆ ದಾರಿ ಮಾಡಕ್ಕೆ ಕೊಡದೇ ಇರುವ ವ್ಯಕ್ತಿತ್ವವೇ ಕ್ಷಮಾ ಅಂತ. ಹಿಂದೆ ಸುಭಗ ಅನ್ನುವ ಗುಣವನ್ನು ವ್ಯಾಖ್ಯಾನ ಮಾಡಿದ್ರಲ್ಲ, ಸೌಭಾಗ್ಯ ಅನ್ನುವುದನ್ನು. ಅದಾದ ಮೇಲೆ ಶಮಃ ಪ್ರಿಯಾದಿ ಬುದ್ಧಿ ಉಜ್ಜಾ. ಶಮ ಅಂದರೆ ನನಗಿದು ಪ್ರಿಯ, ಇದು ಅಪ್ರಿಯ ಎಂಬ ವ್ಯತ್ಯಾಸ ಇಲ್ಲದೇ ಇರುವಿಕೆ ಅಂತ ಅದರ ಅರ್ಥ ಆಚಾರ್ಯ ಭಾಗವತಾಚಾರ್ಯರಲ್ಲಿ ಬರೆದಿದ್ದಾರೆ. ಅದನ್ನು ಕೂಡ ಈಗ ನೋಡೋಣ. ಅದನ್ನು ಈ ಹಿಂದೆ ಆ ಗುಣವನ್ನು ನೋಡುವಾಗ ನೋಡಿದ್ದೇವೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಗೀತಾಕಲ್ಪ, ಪದ್ಮಪುರಾಣ ಇತ್ಯಾದಿಗಳನ್ನು ಕೊಟ್ಟು ಹೇಳಿರುವುದೇನಿದೆ ಅದು ಭಾಗವತದಲ್ಲಿ ಬಂದ ಆರ್ಡರ್ಗಿಂತ ಸ್ವಲ್ಪ ಭಿನ್ನವಾಗಿದೆ, ಕ್ರಮಕ್ಕಿಂತ. ಆದ್ದರಿಂದ ನಡುವೆ ನಡುವೆ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ ನಾವು ಶ್ರವಣ ಮಾಡುವಾಗ. ಅದನ್ನು ನೀವು ಮನ್ನಿಸಬೇಕು. ದ್ವೇಷಿ ದರ್ಶನೇಪಿ ಕ್ರೋಧ ಅನುತ್ಪತ್ತಿ ಅಂತ ಯಾದವಾರರು ಭಾಗವತ ತಾತ್ಪರ್ಯದ ಅರ್ಥ ಬರೆಯುವಾಗ ಹೇಳಿದ್ದಾರೆ. ದ್ವೇಷಿಗಳನ್ನು ನೋಡಿದರೂ ಕೂಡ ಕ್ರೋಧ ಬರದೇ ಇರುವಿಕೆ. ಇದು ದತ್ತ, ವ್ಯಾಸ ಇತ್ಯಾದಿ ರೂಪದಲ್ಲಿ ನಮಗೆ ಕಂಡು ಬಂದಿದೆ ಅಂತ ಅದರ ತಾತ್ಪರ್ಯ. ದತ್ತ, ವ್ಯಾಸ ಇತ್ಯಾದಿ ರೂಪದಿಂದ ಅಷ್ಟು ದ್ವೇಷಿಗಳಾದಂಥ ದುಷ್ಟರನ್ನು ಕಂಡರೂ ಕೂಡ ಅವರು ಕೊಲ್ಲಿಕ್ಕೆ ಹೋಗಿಲ್ಲ ಅಂಥ ಒಂದು ಕ್ಷಮಾಗುಣವನ್ನು ಆ ಅವತಾರಗಳಲ್ಲಿ ತೋರಿಸಿದ್ದಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ತಿತಿಕ್ಷಣ ಅಂತ ಹಿಂದೊಂದು ಶಬ್ದ ಬಂದಿದೆ. ತಿತಿಕ್ಷಣ ಅನ್ನೋದಕ್ಕೂ ಆಚಾರ್ಯರು ಪದ್ಮಪುರಾಣದ ಮಾತನ್ನು ಉದ್ಧರಿಸಿ ವ್ಯಾಖ್ಯಾನ ಮಾಡ್ತಾರೆ. ಮಹಾವಿರೋಧ ಕರ್ತುಶ್ಚ ಸಹನಂ ತು ತಿತಿಕ್ಷಣಂ. ತನಗೆ ಮಹಾವಿರೋಧವನ್ನು ಒಡ್ಡಿದವನನ್ನು ಕೂಡ ಸಹಿಸುವ ಶಕ್ತಿಗೆ ತಿತಿಕ್ಷಣ ಅಂತ ಹೇಳ್ತಾರೆ. ಹೀಗೆ ತಿತಿಕ್ಷಣ ಅಂದರೆ ವ್ಯಕ್ತಿಯನ್ನು ಸಹಿಸುವುದು, ಕ್ಷಮ ಅಂದರೆ ಕ್ರೋಧ ಮೊದಲಾದ ದುರ್ಗುಣಗಳ ಒತ್ತಡವನ್ನು ಸಹಿಸುವುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಕ್ಕೆ ಯಾದವಾರರು ಬರೆದಿದ್ದಾರೆ, ಮಹಾವಿರೋಧ ಮಾಡಿದ ಭಕ್ತರನ್ನೂ ಸಹಿಸುವುದು ಅನ್ನೋ ವ್ಯತ್ಯಾಸವನ್ನು ಇಟ್ಕೊಳ್ಬೇಕು. ಭಕ್ತರಿಗೆ ಸಂಬಂಧಪಟ್ಟಂತೆ ಮಾತ್ರ ಇದು. ಮಹಾವಿರೋಧ ಮಾಡಿದ ಅಭಕ್ತರನ್ನು ಆತ ತೆರೆದು ಹಾಕ್ತಾನೆ, ಅದು ವ್ಯತ್ಯಾಸ. ಕ್ಷಮಾ ಅನ್ನೋ ಶಬ್ದವನ್ನು ಹೇಳಲಿಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ತುಂಬ ಸುಂದರವಾದ ಶಬ್ದ ಇದೆ. ಕ್ಷಮಿಣಾಂ ವರಹ. ಕ್ಷಮಿಸುವವರಲ್ಲಿ, ಭಕ್ತರ ಅಪರಾಧಗಳನ್ನು ಕ್ಷಮಿಸುವವರಲ್ಲಿ ಅತ್ಯಂತ ಶ್ರೇಷ್ಠ ಈ ಭಗವಂತ ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಪ್ರಾಗಲ್ಭ್ಯ ಅನ್ನುವ ಗುಣ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ವಿಜಯಧ್ವಜ ತೀರ್ಥರು ಧಾರ್ಷ್ಟ್ಯಂ ಉಭಯತ್ರ ಸಮಾನಂ ಅಂತ ಬರೆದಿದ್ದಾರೆ. ಧಾರ್ಷ್ಟ್ಯ ಅಂದರೆ ಶತ್ರುಗಳಿಗೆ ಅಥವಾ ಉಪಟಳ ಕೊಡುವಂಥ ಮತ್ತಾವುದೇ ಶಕ್ತಿಗಳಿಗೆ, ಮೂಲಗಳಿಗೆ ಮಣಿಯದಿರುವುದು, ಅಸಾಧಾರಣವಾದ ಧೈರ್ಯ ಮತ್ತು ಅದನ್ನು ಕಿರುಕುಳಗಳನ್ನು, ಯಾವುದೇ ವಿರೋಧಗಳನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ. ಇದನ್ನು ನಾವು ಪ್ರಾಗಲ್ಭ್ಯ ಶಬ್ದದಲ್ಲಿ ತಿಳ್ಕೊಳ್ಬಹುದು. ಅದಕ್ಕೆ ಯಾದವಾರರ ಅರ್ಥ ಬರೆದಿಲ್ಲ. ಮುಂದೆ ಪ್ರಶ್ರಯ ಅಂತ ಶಬ್ದ ಇದೆ. ಪ್ರಶ್ರಯ ಅಂದರೆ ವಿನಯ. ಇದು ಉಭಯತ್ರ ಸಮಾನಂ, ಬಿಂಬರಿಗೂ ಪ್ರತಿಬಿಂಬನಿಗೂ ಸಮಾನವಾದಂಥ ಒಂದು ಶಬ್ದ ಇದೆ. ವಿನಯ ಅಂತ ಹೇಳುವ ಶಬ್ದವೇ ವಿಷ್ಣು ಸಹಸ್ರನಾಮದಲ್ಲಿದೆ. ಶೀಲ ಅಂದರೆ ಲೋಕ ಮನೋಹರವಾದ, ಜಗತ್ತು ಎಲ್ಲದಕ್ಕೂ ಮನೋಹರವಾದಂಥ ಒಂದು ಕ್ಯಾರೆಕ್ಟರ್, ಒಂದು ವರ್ತನೆ, ಸ್ವಭಾವ ಅಂತ ಅರ್ಥ. ಪರಮಾತ್ಮನಿಗೂ ಸಮಾನ, ಜೀವನಿಗೂ ಸಮಾನ ಇದು. ಮುಂದೆ ಸಹಃ ಅನ್ನೋ ಗುಣದ ಬಗ್ಗೆ ಬಂದಿದೆ. ಸಹಃ ಅಂದರೆ ಸಹನ ಶಕ್ತಿ, ಸಹಿಸುವ ಶಕ್ತಿ ಅಂತ ಅರ್ಥ ಹೇಳಿದ್ದಾರೆ ವಿಜಯ ತೀರ್ಥರು. ಪ್ರಾಣಸ್ಯ ಸ್ವಾಭಾವಿಕ ಸಾಮರ್ಥ್ಯಂ ವಾ, ಸ್ವಾಭಾವಿಕವಾದ ಸಾಮರ್ಥ್ಯ ಅಂತ ಅರ್ಥ ಬರೆದಿದ್ದಾರೆ. ಉಭಯತ್ರ ಸಮಂ ಅಂತ ಆಗಬೇಕಾಗಿತ್ತು, ಕೇವಲ ಸಮಂ ಅಂತ ಅಲ್ಲಿದೆ. ಪ್ರಾಯ ಆ ಪಾಠದಲ್ಲಿ ಒಂದೇನಾದರೂ ವ್ಯತ್ಯಾಸ ಆಗಿರಬೇಕು ಅಂತ ಕಾಣಿಸ್ತದೆ. ಸಹಃ ಅಂದರೆ ಸಹನ ಶಕ್ತಿ. ಅದರ ಮುಂದೆ ಓಜಃ ಅಂತಿದೆ, ಪರಾಭಿಭವ ಶಕ್ತಿ, ಇನ್ನೊಬ್ಬರನ್ನು ಗೆಲ್ಲುವ ಸಾಮರ್ಥ್ಯ ಅಂತ ಅದಕ್ಕೆ ವಿಜಯಧ್ವಜರು ಅರ್ಥ ಬರೆದಿದ್ದಾರೆ. ಓಜಸ್ಸು ಅನ್ನೋದು ಇನ್ನೊಬ್ಬರನ್ನು ಗೆಲ್ಲುವ ಶಕ್ತಿ ಅನ್ನೋದು ಭಗವಂತನಿಗೆ ಸಂಬಂಧಪಟ್ಟದ್ದು. ಜೀವರಿಗೆ ಸಂಬಂಧಪಟ್ಟಂತೆ ಮನಸ್ಸಿನ ಬಲ ಅಂತ ಅದರ ಅರ್ಥ ಬರೆದಿದ್ದಾರೆ. ಮುಂದೆ ಬಲ ಅಂತ ಶಬ್ದ ಇದೆ. ಬಲ ಅಂದರೆ ಸ್ವೇಚ್ಛಾಕರಣ ಶಕ್ತಿ, ತನ್ನ ಇಚ್ಛೆಯಂತೆ ಕೆಲಸ ಮಾಡುವ ಶಕ್ತಿ. ಜೀವರಿಗೆ ಸಂಬಂಧಪಟ್ಟಂತೆ ಶರೀರದ ಸಾಮರ್ಥ್ಯ, ಭಗವಂತನಿಗೆ ಸಂಬಂಧಪಟ್ಟಂತೆ ತನ್ನ ಇಚ್ಛೆಗೆ
ತಕ್ಕಂತೆ ಕೆಲಸ ಮಾಡುವುದು, ಇನ್ನೊಬ್ಬರ ಇಚ್ಛೆಗೆ ಮಣಿಯದೆ ತಾನೇ ಕೆಲಸ ಮಾಡುವುದು ಅಂತ. ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ 2ನೇ ಸ್ಕಂದದಲ್ಲಿ ಈ ಶಬ್ದಗಳ ಅರ್ಥ ವಿವರಣೆ ಮಾಡಿದ್ದಾರೆ ಆಚಾರ್ಯರು. ಸರ್ವಚೇಷ್ಟೇತೃತ್ವಾತ್ತು ಪ್ರಾಣೋಭಿಭವ ಶಕ್ತಿತಃ ಓಜಸ್ವನಭಿಭಾವತ್ವಾತ್ ಸಹಶ್ಚ ಸ್ವೇಚ್ಛಯಾಕತೆ ಬಲಂ ವಿಧಾರಕತ್ವಾಚ್ಚ ವಿಧೃತಿರ್ವಾಯುರುಚ್ಯತೆ ಅಂತ. ಭಾಗವತದಲ್ಲಿ ಬಂದ ಪ್ರಾಣ ಓಜಸ್ಸಹೋ ಬಲಂ ಅನ್ನೋದನ್ನು ವಿವರಿಸಿದ್ದಾರೆ ಮಹಾಭಾರತದ ಮಾತನ್ನು ಕೊಟ್ಟು. ಅಲ್ಲಿ ಪ್ರಾಣ ಅನ್ನೋದಂದ್ರೆ ನಮಗೆ ಇಲ್ಲಿ ಬೇಕಾಗಿಲ್ಲ. ಅಭಿಭವ ಶಕ್ತಿತಃ ಓಜಃ, ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿಗೆ ಓಜಸ್ ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ವಿಜಯಧ್ವಜರು ಬರದೇ ಇದ್ದಾರೆ. ಪ್ರತಿಬಿಂಬನಿಗೂ ಬಿಂಬನಿಗೂ ಅದು ಸಮಾನ ಅಂತ ತಿಳ್ಕೋಬಹುದು ನಾವು. ಭಗವಂತನ ಓಜಸ್ ಅಂತ ನಾವು ಉಪಾಸನೆ ಮಾಡಿದರೆ ನಮ್ಮಲ್ಲಿಯೂ ಆ ಗುಣಗಳನ್ನು ಪಡ್ಕೊಳ್ತೀವಿ. ಓಜಸ್ ತೇಜೋ ಜ್ಯುತಿಧರ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅದು ಬಂದಿದೆ. ಸಹ ಅಂತ ಶಬ್ದ ಇದೆ. ಸಹಸ್ ಎಂಬ ಶಬ್ದಕ್ಕೆ ಸಹನ ಶಕ್ತಿ, ಇನ್ನೊಬ್ಬರಿಗೆ ಮಣಿಯದೇ ಇರುವಿಕೆ ಅಂತ ಅರ್ಥ. ಅನಭಿಭಾವ್ಯತ್ವಾತ್ ಸಹ ಅಂತ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಬಂದಿರೋದು. ಇನ್ನೊಬ್ಬರಿಗೆ ಸೋಲದೇ ಇರುವವನು ಅಂತ. ಅದನ್ನೇ ಸಹನ ಶಕ್ತಿ ಅಂತ ಇಲ್ಲಿ ವಿಜಯಧ್ವಜರು ಅರ್ಥ ಮಾಡಿದಂತೆ ಕಾಣಿಸ್ತದೆ. ಆದರೆ ಸಹನ ಅಂದರೆ ತಾಳಿಕೊಳ್ಳುವ ಶಕ್ತಿ, ಅದು ಹಿಂದೆ ಬಂದಿದೆ ಕ್ಷಮ ಮತ್ತು ತಿತಿಕ್ಷಾ ಅಂತ. ಹಾಗೆ ಅರ್ಥ ಮಾಡ್ಕೋಬಾರ್ದು. ಇನ್ನೊಬ್ಬರಿಗೆ ಮಣಿಯದೇ ಇರುವ ಶಕ್ತಿಯನ್ನೇ ನಾವು ಸಹ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಅದು ಜೀವನಿಗೂ ಭಗವಂತನಿಗೂ ಸಮಾನ. ಭಗವಂತನನ್ನು ಸಹ ಅಂತ ಉಪಾಸನೆ ಮಾಡಿದರೆ ಜೀವನಿಗೂ ಕೂಡ ಆ ಗುಣ ಬರ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಸಹ ಅನ್ನೋದು ವಿಷ್ಣು ಸಹಸ್ರನಾಮದಲ್ಲೂ ಬಂದಂಥ ಶಬ್ದವೇ ಆಗಿದೆ. ಅದ್ರ ಮುಂದಿರುವಂಥದ್ದು ಬಲಂ ಅಂತ. ಬಲಂ ಅಂದರೆ ಸ್ವೇಚ್ಛೆಯಾಕೃತೆ ಬಲಂ, ತನ್ನ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವ ಶಕ್ತಿಗೆ ಬಲ ಅಂತ ಹೇಳ್ತಾರೆ. ಅದು ಬಂದಿದೆ. ಇನ್ನೊಬ್ಬರ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವುದಲ್ಲ, ತನ್ನ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವಿಕೆನೇ ಬಲ. ಅದು ಭಗವಂತನಿಗೂ ಜೀವನಿಗೂ ಸಮಾನ ಅಂತಲೇ ನನ್ನ ಅಭಿಪ್ರಾಯ. ವಿಧಾರಕತ್ವಾತ್ ವಿಧೃತಿ ವಾಯುರುಚ್ಯತೆ. ವಿಧೃತಿ ಅಂತ ಮುಖ್ಯ ಪ್ರಾಣನನ್ನು ಹೇಳುವ ಶಬ್ದ ಇದೆ. ಇವೆಲ್ಲ ಶಬ್ದಗಳು ಮುಖ್ಯ ಪ್ರಾಣನನ್ನು ಹೇಳ್ತವೆ ಅಂತ ಅಲ್ಲಿ ಮಹಾಭಾರತದಲ್ಲಿ ಬಂದಿದೆ. ಭಗವಂತನ ಹೇಳಿದ ಬಳಿಕವೇ ಅವು ಮುಖ್ಯ ಪ್ರಾಣನನ್ನು ಹೇಳ್ತವೆ ಅನ್ನುವ ಎಚ್ಚರ ನಮಗಿರಬೇಕು. ವಿಧೃತಿ ಅನ್ನುವುದರ ಬದಲಾಗಿ ಧೃತಿ ಅಂತ ಇಲ್ಲಿ ಮೇಲೆ 28ನೇ ಶ್ಲೋಕದಲ್ಲಿ ಬಂದಿದ್ದೇ ಇದೆ. ಹೀಗೆ ಸಹ ಓಜಸ್ ಬಲ ಅನ್ನುವ ಶಬ್ದಗಳ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಮುಂದೆ ಬಂದಿರುವ ಭಗ ಅನ್ನುವ ಶಬ್ದದ ಅರ್ಥವನ್ನು ನಾವು ಈಗಾಗಲೇ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ನೋಡಿಯೇ ಇದ್ದೀವಿ. ಅದು ನಾವೀಗ ಮತ್ತೊಂದು ಸರಿ ನೋಡಬೇಕಾಗಿಲ್ಲ. ಗೀತಾಕಲ್ಪದ ಮಾತನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಅದ್ರ ಮುಂದೆ ಬರುವಂಥದ್ದು ಗಾಂಭೀರ್ಯ ಅನ್ನುವ ಶಬ್ದ. ಭಗ ಅನ್ನುವ ಶಬ್ದವನ್ನು ಇನ್ನೊಂದು ಬಾರಿ ನಾವು ನೋಡಬೇಕು ಗಾಂಭೀರ್ಯಕ್ಕೆ ಹೋಗೋಕ್ಕಿಂತ ಮುಂಚೆ. ಭಗ ಅಂದರೆ ಪೂರ್ಣ ಷಡ್ಗುಣಗಳನ್ನು ಹೊಂದಿರುವಿಕೆ. ಅನ್ಯತ್ರ ಉತ್ಪತ್ತಿಯಾದಿ ಜ್ಞಾನಂ ಅಂತ ವಿಜಯಧ್ವಜರ ಅರ್ಥವನ್ನು ಬರೆದಿದ್ದಾರೆ. ಉತ್ಪತ್ತಿಂ ಆಯತಿಂ ಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂ ಚ ಭಗವಾನಿತಿ ಕೀರ್ತ್ಯತೆ ಅಂತ ಒಂದು ಮಾತು ಎಲ್ಲೂ ಶಾಸ್ತ್ರದಲ್ಲಿ ಓದಿದ್ದು ನನಗೆ ನೆನಪಿದೆ. ಯಾರೋ ಪ್ರಾಜ್ಞರಿಂದ ಕೇಳಿದ ಮಾತು. ಭೂತಗಳು ಹೇಗೆ ಹುಟ್ಟುತ್ತವೆ, ಹೇಗೆ ನಾಶ ಹೊಂದುತ್ತವೆ, ಹೇಗೆ ಬರ್ತವೆ, ಹೇಗೆ ಹೋಗ್ತವೆ, ಮತ್ತು ಜ್ಞಾನ ಅಜ್ಞಾನಗಳ ವ್ಯತ್ಯಾಸ, ಇದನ್ನೆಲ್ಲವನ್ನು ತಿಳ್ಕೊಂಡವನು ಭಗವಾನ್ ಅಂತ ಹೇಳ್ತಾರೆ. ಹಾಗೆ ಭಗ ಅನ್ನುವ ಗುಣ ನಮ್ಮಲ್ಲಿಯೂ ಇರಬೇಕಾದದ್ದು. ಭಗವಾನ್ ಎಂಬ ಶಬ್ದದಿಂದ ನಾವು ಆಚಾರಲ್ಲದೆ ಇರಬಹುದು, ಆದರೆ ಆ ಗುಣಗಳನ್ನು ನಮ್ಮಲ್ಲಿಯೂ ಆವಿಷ್ಕರಿಸಿಕೊಳ್ಬೇಕಾದದ್ದು ನಮಗೆ ಬೇಕು. ಅದೊಂದು ಅವಶ್ಯಕತೆ. ಐಶ್ವರ್ಯಾದಿ ಗುಣೈಷಡ್ಭಿ ಸಾಮಗ್ರ್ಯಾತ್ ಸರ್ವದೇವತಾ ಭಗವತ್ ಶಬ್ದ ವಾಚ್ಯ ಅಂತ ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಒಂದು ಕಡೆ ಬರೋದಿದೆ. ಭಗವಾನ್ ಎಂಬ ಶಬ್ದದಿಂದ ದೇವತೆಗಳು ವಾಚ್ಯರು, ನಾವು ಅಲ್ಲದೆ ಇರಬಹುದು, ಆದರೆ ಆ ಗುಣಗಳ ಒಂದು ಸಂಪಾದನೆ ನಮಗೂ ಕೂಡ ಬೇಕಷ್ಟೆ. ಒಂದು ಗಾಂಭೀರ್ಯ ಅಂದರೆ ಇನ್ನೊಬ್ಬರಿಗೆ ಆತ ಮಣಿಯದೇ ಇರುವುದು ಅಂತ ಅರ್ಥ ಅಲ್ಲ. ಇನ್ನೊಬ್ಬರು ಈತನನ್ನು ಅಂದಾಜು ಮಾಡಲಿಕ್ಕಾಗದೇ ಇರುವಿಕೆ, ಎಸ್ಟಿಮೇಟ್ ಮಾಡಲಿಕ್ಕಾಗದೇ ಇರುವಿಕೆ, ಅನವಗಾಹ್ಯ. ಈತನ ಪೂರ ಆಳ ಅಗಲಗಳನ್ನು ತಿಳಿಯಲಿಕ್ಕೆ ಸಾಧ್ಯ ಆಗದೇ ಇರುವಿಕೆ, ಅದು ಅನವಗಾಹ್ಯತ್ವ. ಇದು ಭಗವಂತನಿಗೆ ಸಂಬಂಧಪಟ್ಟಂತೆ. ಅದು ನಮ್ಮಲ್ಲಿಯೂ ನಾವು ತಿಳ್ಕೋಬಹುದು. ಅಥವಾ ವಿಜಯಧ್ವಜರು ಹೇಳಿದಂತೆ ಅನ್ಯತ್ರ ಸ್ಥಿಮಿತತ್ವ, ನಮ್ಮ ಸ್ಥಿಮಿತವನ್ನು ಕಳ್ಕೊಳ್ಳದೇ ಇರುವಿಕೆ, ನಿಶ್ಚಲನಾಗಿರುವಿಕೆ ಅಂತ ಅರ್ಥ ಅದಕ್ಕೆ ಬರೀತಾರೆ. ಗಾಂಭೀರ್ಯ ಅಂದರೆ ಪರೈಹಿ ಅನವಗಾಹ್ಯತ್ವ, ಇನ್ನೊಬ್ಬರಿಗೆ ಪೂರ್ಣವಾಗಿ ತಿಳಿಯದೇ ಇರುವಿಕೆ ಅಂತಲೇ ಅರ್ಥವನ್ನೇ ಯಾದ್ವಾರ್ಯರು ಬರೆದಿದ್ದಾರೆ. ಅದರ ನಂತರ ಬರುವಂಥದ್ದು ಸ್ಥೈರ್ಯ ಅಂದರೆ ನಿತ್ಯ ಅಕಂಪನ, ಯಾವತ್ತೂ ಅಲುಗಾಡದೇ ಇರುವಿಕೆ, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಭಾವನಾತ್ಮಕವಾಗಿಯೂ ಅಲುಗಾಡದೇ ಇರುವಿಕೆ. ಅದು ಅಚಂಚಲತ ಅನ್ನೋ ಅರ್ಥವನ್ನೇ ಯಾದವಾರ್ಯರು ಕೂಡ ಬರೆದಿದ್ದಾರೆ, ಸ್ಥೈರ್ಯಂ ಅಚಂಚಲತ ಅಂತ. ಸ್ಥಿರ ಅಂತ ಭಗವಂತನನ್ನು ಹೇಳುವ ಒಂದು ಶಬ್ದವೇ
ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಕಂಡುಬರ್ತದೆ. ಸ್ಥಿರ ಎಂಬ ನಾಮದ ಉಪಾಸನೆಯಿಂದ ಆ ಗುಣಗಳನ್ನು ನಾವು ಆವಿಷ್ಕರಿಸ್ಕೋಬಹುದು. ಗಾಂಭೀರ್ಯ ಅನ್ನುವ ಶಬ್ದ ವಿಷ್ಣು ಸಹಸ್ರನಾಮ ಗಂಭೀರ ಅನ್ನುವ ಶಬ್ದ ಬಂದಿಲ್ಲದೆ ಹೋದರೂ ಕೂಡ ಗಭೀರಾತ್ಮ ಅಂತ ಬಂದಿದೆ. ಅವು ಗಂಭೀರ ಅನ್ನುವುದರ ಪರ್ಯಾಯ ಪದಗಳೇ ಆಗಿವೆ. ಅವುಗಳನ್ನು ನಾವು ತಿಳ್ಕೊಳ್ಬೋದು. ಮುಂದೆ ಆಸ್ತಿಕ್ಯಂ ಅಂತ ಇರುವಂಥ ಶಬ್ದ. ಆಸ್ತಿಕ್ಯ ಅನ್ನುವುದನ್ನು ಹೀಗೆ ವಿಜಯಧ್ವಜರು ಹೇಳ್ತಾರೆ, ವೇದಾದ್ಯುಕ್ತಂ ಅಸ್ತೀತಿ ಬುದ್ಧಿ. ವೇದಾದಿ ಶಾಸ್ತ್ರಗಳಿಂದ ಪ್ರತಿಪಾದಿತವಾದ ಸಂಗತಿಗಳೆಲ್ಲವೂ ಕೂಡ ಸತ್ಯವಾಗಿವೆ ಅನ್ನುವ ಒಂದು ಎಚ್ಚರ, ಅದು ಭಗವಂತನ ಕುರಿತು ಅಂತ ಹೇಳ್ತಾರೆ ವಿಜಯಧ್ವಜರು. ಮತ್ತು ಜೀವರಿಗೆ ಸಂಬಂಧಪಟ್ಟಂತೆ ಆಸ್ತಿಕ್ಯ ಅಂದರೆ ಗುರು ಹಿರಿಯರ ಮಾತಿನ ಬಗ್ಗೆ ಶ್ರದ್ಧೆ ಅಂತ ಅರ್ಥ ಬರೀತಾರೆ. ನಾವು ವೇದಾದ್ಯುಕ್ತವಾದದ್ದೆಲ್ಲವೂ ಸತ್ಯ, ವೇದಶಾಸ್ತ್ರಾದಿಗಳಿಂದ ಪ್ರತಿಪಾದಿತವಾದ ಸಂಗತಿಯು ಸತ್ಯ ಅನ್ನುವ ಎಚ್ಚರ ಏನಿದೆ ಅದು ಜೀವನಿಗೆ ಸಂಬಂಧಪಟ್ಟಂತೆ ಕೂಡ ನಾವು ತಿಳ್ಕೊಳ್ಬಹುದು. ಕೀರ್ತಿ ಅಂತ ಶಬ್ದ ಮುಂದೆ ಹೀಗೆ ಕೇಳಿ ಬರ್ತದೆ. ಕೀರ್ತಿ ಅಂದರೆ ದಿಕ್ಷು ಖ್ಯಾತಿ, ಎಲ್ಲ ಕಡೆ ಹೆಸರು ಅಂತ ಅರ್ಥ ಬರೀತಾರೆ ವಿಜಯಧ್ವಜರು. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಛಾಂದೋಗ್ಯ ಭಾಷ್ಯದಲ್ಲಿ ಅದಕ್ಕೊಂದು ಅರ್ಥ ಬರ್ತಿದ್ದಾರೆ. ಕೀರ್ತಿ ಅಂದರೆ ದಿಕ್ಷುಯಾನಾದ್ಯಶೋ ವ್ಯಾಪ್ತಂ ಕೀರ್ತಿ ಪ್ರತ್ಯಕ್ಷತಃ ಸ್ತುತಿ ಅಂತ. ಯಶಸ್ಸು ಅಂದರೆ ಎಲ್ಲ ಕಡೆ ಹರಡಿದ ಹೆಸರು. ಕೀರ್ತಿ ಅಂದರೆ ಆ ವ್ಯಕ್ತಿಯನ್ನು ಆತನ ಎದುರಿಗೆ ಪ್ರಶಂಸೆ ಮಾಡುವುದು, ಇದು ಕೀರ್ತಿ ಅಂತ. ಅದನ್ನೇ ಇಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಯಾದವಾರ್ಯರು ಸರ್ವದಿಗ್ವ್ಯಾಪ್ತಿ ಎಂದು ಬರೆದಿದ್ದಾರೆ. ವಿಜಯಧ್ವಜರು ನಾನೀಗಾಗಲೇ ಹೇಳಿದಂತೆ ದಿಕ್ಷು ಖ್ಯಾತಿ ಎಂದು ಬರೆದಿದ್ದಾರೆ. ಅದನ್ನು ಬಿಟ್ಟು ಛಾಂದೋಗ್ಯ ಭಾಷ್ಯಕ್ಕನುಗುಣವಾಗಿ ಪ್ರತ್ಯಕ್ಷತಃ ಸ್ತುತಿ, ಭಗವಂತನ ಎದುರಿಗೆ ಆತನನ್ನು ಸ್ತೋತ್ರ ಮಾಡುವುದು. ಇದು ಹಾಗೆ ಸ್ತೋತ್ರಕ್ಕೆ ಪಾತ್ರರಾಗಿರಬೇಕು ಅನ್ನೋದು ಭಗವಂತನ ಗುಣ, ಮಾಡ್ತಿದ್ದೀವಿ ಅನ್ನೋದು ನಮ್ಮ ಗುಣ. ಇಬ್ಬರಲ್ಲಿರುವ ಗುಣಗಳನ್ನು ಅದು ಹೇಳ್ತದೆ. ಮುಂದೆ ಮಾನಃ ಅಂತ. ಮಾನ ಅಂದರೆ ನಾರದಾದಿಗಳನ್ನು, ಜ್ಞಾನಿಗಳನ್ನು ಪೂಜಿಸುವ ಒಂದು ಸದ್ಗುಣ. ಅದನ್ನು ವಿಜಯಧ್ವಜ ತೀರ್ಥರು, ಅದನ್ನು ಯಾದವಾರ್ಯರು ಬರೆದಿದ್ದಾರೆ. ವಿಜಯಧ್ವಜ ತೀರ್ಥರು ಅದನ್ನು ಬರೆಯುವಂತೆ ಮಾನಃ ಅಂದರೆ ಪರೇಶಾಂ ಮಾನನಂ, ಇನ್ನೊಬ್ಬರನ್ನು ಮಾನಿಸುವ ಗುಣ ಉಳ್ಳವನು ಅಂತ ಅರ್ಥ. ಅದ್ರ ತಾತ್ಪರ್ಯ ಆಗ್ತದೆ. ಅಮಾನಿ ಮಾನದಃ ಮಾನ್ಯ ಅಂತ ವಿಷ್ಣು ಸಹಸ್ರನಾಮ ಮಾನದಃ ಅಂತ ಅವನನ್ನು ಹೇಳಿದೆ. ಅದರಿಂದ ಮಾನದಃ ಅನ್ನುವ ಗುಣ ಭಗವಂತನ ಮಹಾಗುಣವನ್ನು ಹೇಳಿಯೇ ಹೇಳ್ತದೆ. ಮಾನ್ಯ ಅನ್ನುವ ಗುಣವೂ ಅವನನ್ನು ಹೇಳ್ತದೆ. ಇನ್ನೊಬ್ಬರಿಗೆ ಜ್ಞಾನಿಗಳಿಗೆ ಗೌರವ ಕೊಡ್ತಾನೆ, ಆ ಮೂಲಕ ಜ್ಞಾನಿಗಳಿಗೆ ಗೌರವ ಕೊಡುವುದು ನಮ್ಮ ಕರ್ತವ್ಯ ಅನ್ನೋದನ್ನು ಅದು ತೋರಿಸ್ತಾನೆ. ಸ್ವಯಂ ಮಾನ್ಯನೂ ಆಗಿದ್ದಾನೆ. ಇದು ಮಾನ ಅನ್ನೋದರಿಂದ ನಮಗೆ ತಿಳ್ಕೊಳ್ಬೇಕಾದಂಥ ವಿಷಯ. ಜೀವನಿಗೆ ಸಂಬಂಧಪಟ್ಟಂತೆ ಅಭಿಮಾನ ಅಂತ ಬರೆದಿದ್ದಾರೆ ವಿಜಯಧ್ವಜರು. ಅಭಿಮಾನ ಅನ್ನೋ ಅರ್ಥ ಅನಭಿಮಾನ ಅಂತ ಬರಿಬೇಕಾಗಿತ್ತೇನೋ ಅವರು, ನಮ್ಗೆ ಗೊತ್ತಾಗೋದಿಲ್ಲ. ಅನಹಂಕೃತಿ ಗರ್ವ ಅಭಾವ, ಮುಂದೆ ಅನಹಂಕೃತಿ ಅನ್ನೋ ಶಬ್ದ ಇದೆ. ಅದಕ್ಕೆ ಯಾದವಾರ್ಯರು ಹೇಳುವಂತೆ ಅಹಂಕಾರ ಇಲ್ಲದೇ ಇರುವಿಕೆ ಅಂತ ಅದರ ತಾತ್ಪರ್ಯ ಆಗ್ತದೆ. ನಾಹಂಕರ್ತ ಹರಿಕರ್ತ ತತ್ಪೂಜಾ ಹರಿದೇವ ಮೈ ಸ್ಥಿತ್ವ ಕರೋತಿ, ಎಲ್ಲವನ್ನೂ ಭಗವಂತನೇ ನನ್ನೊಳಗೊದ್ದು ಮಾಡ್ತಾ ಇದ್ದಾನೆ ಅನ್ನೋ ಎಚ್ಚರ, ಅದು ಅನಹಂಕೃತಿ ಅಂತ. ಭಗವಂತನಿಗೆ ಸಂಬಂಧಪಟ್ಟಂತೆ ಅನಹಂಕೃತಿ ಅಂದರೆ ತನ್ನ ಸ್ವರೂಪ ದೇಹ ಅಲ್ಲದೇ ಇರುವಂಥ ಜಡ ಇತ್ಯಾದಿ ವಸ್ತುಗಳೇನಿವೆ ಅವುಗಳ ಬಗ್ಗೆ ಇದು ನನ್ನದಲ್ಲ ಅನ್ನುವ ಎಚ್ಚರ, ನನ್ನದಿದು ಅನ್ನುವ ಜ್ಞಾನದ ರಾಹಿತ್ಯ, ಅದೇ ಅನಹಂಕೃತಿ ಅಂತ ನಾವು ಹೀಗೆ ಅದನ್ನು ತಿಳ್ಕೊಳ್ಬೋದು. ಹೀಗೆ ಇವಿಷ್ಟು ಎಲ್ಲ ಗುಣಗಳನ್ನು ನೋಡಿದ್ದೀವಿ. ಏತೇ ಇಮೇಚ ಅನ್ಯೇಚ ಭಗವನ್ ಯತ್ರ ನಿತ್ಯಾಹ ಮಹಾಗುಣಾಹ, ಭಗವಂತನನ್ನು ನ ಯಾಂತಿ ಸ್ಮ ಕರ್ಹಿಚಿತ್, ಭಗವಂತನನ್ನು ಬಿಟ್ಟು ಈ ಗುಣಗಳೆಂದು ಹೋಗುವುದಿಲ್ಲ. ಭಗವಂತನನ್ನು ಉಪಾಸನೆ ಮಾಡಿ ನಾವು ಕೂಡ ಪಡ್ಕೊಳ್ಳಿಕ್ಕೆ ಬಯಸಬೇಕಾದಂಥ ಗುಣಗಳಿವು ಅಂತ 29ನೇ ಶ್ಲೋಕದ ಆ ಬಳಿಕ 30ನೇ ಶ್ಲೋಕದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಇನ್ನು ಕೆಲವು ಸಂಗತಿಗಳಿವೆ. ಮಹಾವಿರೋಧಕರ್ತಶ್ಚ ಸಹನಂತು ತಿತೀಕ್ಷಣಂ, ಮಹಾವಿರೋಧ ಮಾಡಿದವನನ್ನು ಸಹಿಸುವ ಶಕ್ತಿ ಅದು ತಿತಿಕ್ಷಣ ಅಂತ ಪದ್ಮಪುರಾಣದ ಮಾತನ್ನು ಹೇಳಿದ್ದಾದ್ಮೇಲೆ, ಸ್ವಯಂ ಸರ್ವಸ್ಯ ಕರ್ತೃತ್ವಾತ್ ಕುತಸ್ಥಸ್ಯ ಪ್ರಿಯ ಇತಿ ಚ,
ಭಗವಂತನಿಗೆ ಪ್ರಿಯ ಅಪ್ರಿಯ ಅನ್ನುವುದು ಯಾವುದೂ ಇಲ್ಲ. ಎಲ್ಲವನ್ನೂ ಅವನೇ ಮಾಡಿದ್ದಾನೆ. ದುಷ್ಟರನ್ನು ಅವನೇ ಹುಟ್ಟಿಸಿದ್ದಾನೆ, ಸಜ್ಜನರನ್ನು ಅವನೇ ಹುಟ್ಟಿಸಿದ್ದಾನೆ, ಕೆಟ್ಟದ್ದನ್ನು ಒಳ್ಳೆಯದನ್ನು ಈ ಜಗತ್ತಿನಲ್ಲಿ ಅನ್ನುವನ್ನು ಅವನೇ ಹುಟ್ಟಿಸಿದ್ದಾನೆ. ಆದ್ದರಿಂದ ಅವನಿಗೆ ಪ್ರಿಯಾಪ್ರಿಯ ಅನ್ನುವುದೇ ಇಲ್ಲ ಅಂತ ಪದ್ಮಪುರಾಣದ ಮಾತನ್ನು ಹೇಳಿದ್ದಾರೆ. ಪ್ರಿಯಮೇವ ಯತಸ್ಸರ್ವಂ ಅಪ್ರಿಯಂ ನಾಸ್ತಿ ಕುತ್ರಚಿತ್ ಸ್ವಯಮೇವ ಯತಃಕರ್ತ ಶಾಂತಃ ಅಥೋ ಹರಿರೀಶ್ವರ ಅಂತ ಬ್ರಹ್ಮತರ್ಕದ ಮಾತನ್ನು ಕೂಡ ಹೇಳಿದ್ದಾರೆ. ಎಲ್ಲವೂ ಆತನಿಗೆ ಪ್ರಿಯವೇ, ಅಪ್ರಿಯ ಅನ್ನುವುದು ಇಲ್ಲವೇ ಇಲ್ಲ. ಯಾಕೆಂದರೆ ಯತಃಕರ್ತ ಸ್ವಯಮೇವ, ಎಲ್ಲದಕ್ಕೂ ಅವನೇ ಕರ್ತ ಆಗಿದ್ದಾನೆ. ಆದ್ದರಿಂದ ಆತ ಶಾಂತ ಅಂತ ಕರೆಸ್ಕೊಂಡಿದ್ದಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆ ಮಾತು ಕೇಳಿ ಬರ್ತದೆ. ಶಾಂತ ಅನ್ನುವುದಕ್ಕೆ ಹೀಗರ್ಥ. ಮೇಲೆ ಅದು ಬಂದಿದೆ. ಶಮ ಅನ್ನುವ ಗುಣ ಭಗವಂತನನ್ನು ಹೇಗೆ ಹೇಳ್ತದೆ, ಭಗವಂತನ ಯಾವ ವೈಶಿಷ್ಟ್ಯವನ್ನು ಹೇಳ್ತದೆ ಅಂದರೆ ಎಲ್ಲದಕ್ಕೂ ಅವನೇ ಕರ್ತ, ಅಪ್ರಿಯ ಅನ್ನುವುದು ಎಲ್ಲವೂ ಅವನಿಗೆ ಯಾವುದೂ ಇಲ್ಲ, ಎಲ್ಲವೂ ಪ್ರಿಯವೇ ಅಂತ ಅದರ ಅರ್ಥ ಹೇಳಿದ್ದಾರೆ. ದೇವತೆಗಳನ್ನು ಆತ ಪ್ರೀತಿಸ್ತಾನೆ, ದೈತ್ಯರನ್ನು ದ್ವೇಷಿಸ್ತಾನೆ, ಅವರೆಲ್ಲ ಅವನಿಗೆ ಅಪ್ರಿಯರಾಗಿದ್ದಾರೆ. ದೇವತೆಗಳು ಪ್ರಿಯರಾಗಿದ್ದಾರೆ. ಆದ್ದರಿಂದ ಪ್ರಿಯ ಅಪ್ರಿಯ ಅವನಿಗೆ ಯಾವುದೂ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆ ಬಂದರೆ, ಅದು ಆತನಿಗೆ ಎಲ್ಲವೂ ಆತನಿಗೆ ಸುಖಪ್ರದವೇ. ದೇವತೆಗಳನ್ನು ಸೃಷ್ಟಿಸುವುದು, ದೈತ್ಯರನ್ನು ಸೃಷ್ಟಿಸುವುದು ಎಲ್ಲವೂ ಕೂಡ ಆತನಿಗೆ ಸುಖಪ್ರದವೇ. ಸರ್ವಂ ಅಂದರೆ ಕಲ್ಯಾದಿ ದ್ವೇಷಿ ಜಾತಮಪಿ. ಕಲಿ ಮೊದಲಾದವರು ದುಷ್ಟರೇನಿದ್ದಾರೆ ಅವರ ಒಂದು ಸಮುದಾಯ, ಅವರ ವರ್ಗ, ಅದು ಕೂಡ ಈತನಿಗೆ ಪ್ರಿಯವೇ. ಕುತ್ರಚಿತ ಅಪ್ರಿಯವಾದದ್ದು ಆತನಿಗೆ ಜೀವ ಜಡ ಎಲ್ಲಿಯೂ ಕೂಡ ಇಲ್ಲವೇ ಇಲ್ಲ. ಯಾಕೆ ಹೀಗೆ? ಯಾವ್ದಾದ್ರು ಕೆಲವು ಸಂಗತಿಗಳನ್ನು ಹೇಳ್ತಾರೆ, ತುಂಬ ಚೆನ್ನಾಗಿದೆ ಅದು. ಕಲ್ಯಾದೀನಾಂ ಸ್ವದ್ವೇಷಾಧಿಕ್ಯ ಭಗವತಃ ಅತೀವ ಸುಖಾಭಿವ್ಯಕ್ತಿ. ಕಲಿ ತನ್ನನ್ನು ಅಂದರೆ ಭಗವಂತನನ್ನು ಹೆಚ್ಚು ಹೆಚ್ಚು ದ್ವೇಷಿಸಿದಷ್ಟು ಭಗವಂತನಿಗೆ ಹೆಚ್ಚು ಸುಖ ಅಭಿವ್ಯಕ್ತ ಆಗ್ತದೆ. ಹಾಗೆ ನಮಗೂ ಕೂಡ ಇದು ಸಮಾನ ಅಂತಲೇ ತಿಳ್ಕೊಳ್ಬಹುದು ನಾವು. ಭಗವಂತನನ್ನು ಭಾಗವತರನ್ನು ಹೆಚ್ಚು ಹೆಚ್ಚು ಕಲಿ ಮೊದಲಾದವರು ದ್ವೇಷಿಸಿದಷ್ಟು ಇವರಿಗೆ ಹೆಚ್ಚು ಸುಖ ಆಗ್ತದೆ. ಯಾಕೆಂದರೆ ಎಲ್ಲದಕ್ಕೂ ಅವನೇ ಕರ್ತ ಆಗಿದ್ದಾನೆ. ಯತಃಕರ್ತ ಸರ್ವೇಷಾಂ ಅವನೇ ಕರ್ತ. ಯದಿ ಕಲ್ಯಾದಯ ದ್ವೇಷಿಣಃ ನ ಸ್ವಸುಖಪ್ರದಾಹ ತರ್ಹಿ ಸರ್ವಜ್ಞೋ ಹರಿಃ ತಾನ್ನ ಉತ್ಪಾದಯೇತ್ ಅತಃ ತೇಪಿ ತಸ್ಯ ಪ್ರಿಯಾಃ ಇತಿ ಭಾವಃ. ಈ ಕಲಿ ಮೊದಲಾದವರು ದ್ವೇಷಿಗಳೇನಿದ್ದಾರೆ ಅವರು ಭಗವಂತನಿಗೆ ಸುಖದಾಯಕರಲ್ಲದೆ ಹೋಗಿದ್ರೆ ಸರ್ವಜ್ಞನಾದ ಭಗವಂತ ಅವರನ್ನು ಹುಟ್ಟಿಸ್ತಾನೆ ಇರಲಿಲ್ಲ. ಅವ್ರನ್ನ ಯಾಕೆ ಹುಟ್ಟಿಸಿದ್ದಾನೆ? ಹುಟ್ಟಿಸುವಾಗ ಅವನು ಮೊದಲು ಯಾವತ್ತಿಂದನೂ ಸರ್ವಜ್ಞನೇ. ಕಲಿ ಮೊದಲಾದವರನ್ನು ಪ್ರತಿಕಲ್ಪದಲ್ಲಿ ಸೃಷ್ಟಿಗೆ ತಂದು ಅವರಿಗೊಂದು ದೇಹ ಕೊಟ್ಟು ದುರ್ಯೋಧನಾದ ರೂಪದಿಂದ ಅವರಿಗೆ ಅವತಾರವನ್ನೂ ಮಾಡಿದ್ದಾನಲ್ಲ, ಅವ್ರು ಏನು ಮಾಡ್ತಾರೆ ಅನ್ನೋದು ಅವನಿಗೆ ಗೊತ್ತಿದ್ದೇ ಇದೆಯಲ್ಲ. ಮೂಲ ರೂಪದಲ್ಲಿ ಕಲಿ ಮೊದಲಾದವರು ಏನು ಮಾಡುವವರಿದ್ದಾರೆ, ಅವತಾರ ರೂಪದಲ್ಲಿ ದುರ್ಯೋಧನಾದಿಗಳು ತನ್ನ ಮಾತನ್ನು ಕೇಳದೆ ತಾನು ದೂತನಾಗಿ ಹೋದರೂ ತನ್ನನ್ನು ಅವಮಾನಿಸಿ ಪಾಂಡವರ ಮೇಲೆ ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ ಅನ್ನೋದೆಲ್ಲ ಅವನಿಗೆ ಸರ್ವಜ್ಞನಾದ ಅವನಿಗೆ ಗೊತ್ತಿದ್ದೇ ಇದೆ. ಆದ್ದರಿಂದ ಅವನಿಗೆಲ್ಲ ಸುಖವೇ ಆಗಿದೆ. ಅದು ಭಗವಂತನಿಗೆ ಸುಖದಾಯಕ ಕಲಿಯ ಈ ಪ್ರವೃತ್ತಿಯೂ ಕೂಡ. ಆದ್ದರಿಂದಲೇ ಅವರನ್ನು ಹುಟ್ಟಿಸಿದ್ದಾನೆ. ಅವರೊಂದು ವೇಳೆ ಆತನಿಗೆ ಸುಖದಾಯಕರಾಗಿಲ್ಲದೆ ಹೋದರೆ ಅಥವಾ ಅವನಿಗೆ ದುಃಖದಾಯಕರಾಗಿದ್ದರೆ ಅವನು ಅವರನ್ನು ಹೇಗೆ ಹುಟ್ಟಿಸ್ತಿದ್ದ? ಅದರಿಂದ ಅವರು ಕೂಡ ಆತನಿಗೆ ಪ್ರಿಯರೇ, ಸುಖದಾಯಕರೇ ಅಂತ ಅರ್ಥ. ಕಲಿ ಮೊದಲಾದವರು ಕೂಡ ಭಗವಂತನಿಗೆ ಒಂದು ವೇಳೆ ಸುಖದಾಯಕರಾಗಿದ್ದರೆ ಮತ್ತು ಅವರಿಗೂ ಕೂಡ ಸುಖದಾಯಕರಾದ್ದರಿಂದ ಭಗವಂತನ ಪೂಜೆಯನ್ನೇ ಅವರು ಮಾಡಿದಂತಾಯ್ತು. ಆದ್ದರಿಂದ ಅವರಿಗೆ ಸದ್ಗತಿ ಆಗಬೇಕಲ್ಲ. ಅಂದರೆ ಅವರಿಗೆ ಭಗವಂತನಿಗೆ ಪ್ರಿಯ ಆಗಬೇಕಿದು. ಭಗವಂತನ ಲಕ್ಷ್ಮೀನಾರಾಯಣ ಪ್ರೇರಣೆ, ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತ ಈಗೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನುವ ಎಚ್ಚರ ಇಲ್ಲ ಅವರಿಗೆ. ಭಗವಂತನನ್ನು ದ್ವೇಷಿಸಬೇಕು, ಭಗವಂತನಿಗೆ ಅಪ್ರಿಯ ಆಗುವಂತೆ ನಡ್ಕೊಳ್ಬೇಕು, ಭಾಗವತರಿಗೂ ಅಪ್ರಿಯ ಆಗುವಂತೆ ನಡ್ಕೊಳ್ಬೇಕು ಅನ್ನುವ ದುರ್ಬುದ್ಧಿಯಿಂದಲೇ ಅವರು ಈ ಕೆಲಸ ಮಾಡಿದ್ದಾರೆ. ಅವರು ಮಾಡಿದ್ದರಿಂದ ಭಗವಂತನಿಗೆ ಪ್ರಿಯ ಆಗಿದೆ, ಅದು ವಿಷಯ ಬೇರೆ. ಆದರೆ ಅವರ ಉದ್ದೇಶ ಸರಿ ಇಲ್ಲ. ಭಗವಂತನ ಭಕ್ತರಲ್ಲದೇ ಇದ್ದವರು ಮಾಡಿದ ಧರ್ಮವೂ ಕೂಡ ಅಧರ್ಮ ಆಗ್ತದೆ. ಲೋಕದೃಷ್ಟಿಗೆ ಅದು ಧರ್ಮ ಆಗಿರ್ಬೋದು, ಆದರೆ ಅದು ಅವರ ದುರ್ಬುದ್ಧಿಯಿಂದಾಗಿ ಅಧರ್ಮ ಆಗಿಬಿಡ್ತದೆ ಅಂತ ಬಂದದನ್ನು ತಿಳ್ಕೊಳ್ಬೇಕು. ಆದ್ದರಿಂದ ಸ್ವಯಂ ದುಷ್ಟರಿಗೂ ಅವನೇ ಉತ್ಪಾದಕ, ದುಷ್ಟರನ್ನು ಅವನೇ ಪಾಲಿಸಿದ್ದಾನೆ, ಹುಟ್ಟಿಸಿದ್ದಾನೆ, ಪಾಲಿಸಿದ್ದಾನೆ, ಅವರನ್ನು ಮುಂದೆ ಕೊನೆಗೆ ಅವ್ರ ಗತಿಗೆ ಕಳಿಸ್ತಾನೆ. ಆದ್ದರಿಂದ ಅವನಿಗೆಲ್ಲವೂ ಕೂಡ ಪ್ರಿಯ ಅಂತಲೇ ಅರ್ಥ. ಯಾದವಾರರು ಮುಂದುವರೆದು ಬರೀತಾರೆ, ನಮ್ಮ ಅನುಸಂಧಾನಕ್ಕೆ ಇದು ತುಂಬ
ಸಂತೋಷ ಕೊಡುವಂಥ ವಿಷಯ. ತಥಾಚ ಅಪ್ರಿಯಾಭಾವೇನೈವ ಪ್ರಿಯ ಉಭಯಾಭಾವ ನತು ಉಭಯೋ ಅಪಿ ಅಭಾವೇನ ಇತಿ ಭಾವ. ಭಗವಂತನನ್ನು ಪ್ರಿಯ ರಹಿತ ಅಂತ ಹೇಳ್ತಾರಲ್ಲ, ಅದಕ್ಕೆ ಯಾಕೆ ಅವನಿಗೆ ಪ್ರಿಯವೂ ಇಲ್ಲ ಅಪ್ರಿಯವೂ ಇಲ್ಲ ಅಂತ ಅರ್ಥ ಅಂದರೆ ಹಾಗರ್ಥ ಅಲ್ಲ. ಪ್ರಿಯವೂ ಇದೆ, ಆದರೆ ಅಪ್ರಿಯ ಅಭಾವೇನೈವ, ಅಪ್ರಿಯ ಅನ್ನೋದು ಆತನಿಗಿಲ್ಲ. ಈ ತರ್ಕಶಾಸ್ತ್ರ ಇತ್ಯಾದಿಗಳನ್ನು ಓದಿದವರಿಗೆ ಇದು ಗೊತ್ತಿದೆ. ದೇವದತ್ತ ನಮ್ಮ ಎದುರಿಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಕೈಯಲ್ಲಿ ದಂಡವನ್ನು ಹಿಡಿದಿದ್ದರೆ ದಂಡ ವಿಶಿಷ್ಟ ದೇವದತ್ತ ಇದ್ದಾನೆ ಅಂತೀವಿ. ದಂಡವನ್ನು ಹಿಡಿದೇ ಹೋದರೆ ದಂಡ ವಿಶಿಷ್ಟನಾದ ದೇವದತ್ತ ಇಲ್ಲಿಲ್ಲ ಅಂತಂತೀವಿ. ಅದಕ್ಕೆ ಅರ್ಥ ಏನು? ದಂಡ ವಿಶಿಷ್ಟನಾದ ದೇವದತ್ತ ಇಲ್ಲ ಅಂದರೆ ದೇವದತ್ತ ಇಲ್ಲ ಅಂತ ಅರ್ಥ ಅಲ್ಲ, ಅವನ ಕೈಯಲ್ಲಿ ದಂಡ ಇಲ್ಲ ಅಂತ ಅರ್ಥ. ಹೀಗೆ ವಿಶೇಷಣ ಇಲ್ಲ, ಅದರಿಂದ ವಿಶಿಷ್ಟವನ್ನು ಇಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಅಪ್ರಿಯ ಅನ್ನುವುದು ಭಗವಂತನಿಗಿಲ್ಲ, ಆದ್ದರಿಂದ ಪ್ರಿಯ ಅನ್ನೋದು ಭಗವಂತನಿಗಿಲ್ಲ. ಪ್ರಿಯ ಸಹಿತವಾದ ಅಪ್ರಿಯ ಅಥವಾ ಅಪ್ರಿಯ ಸಹಿತವಾದ ಪ್ರಿಯ ಅನ್ನೋದು ಭಗವಂತನಿಗಿಲ್ಲ. ಆದ್ದರಿಂದ ಪ್ರಿಯ ಅಭಾವ ಅಂತ ಅವನನ್ನು ಪ್ರಿಯ ರಹಿತ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಕುತಸ್ಥಸ್ಯ ಪ್ರಿಯ ಅಂತ ಹೇಳಿದೆ. ಹೊರತು ಪ್ರಿಯ ಇಲ್ಲ ಅಂತ ಅರ್ಥ ಅಲ್ಲ, ಪ್ರಿಯವಾದದ್ದು ಇದ್ದೇ ಇದೆ. ಅಪ್ರಿಯ ಆದದ್ದು ಈ ಜಗತ್ತಿನಲ್ಲಿ ಆತನಿಗೆ ಯಾವುದೂ ಇಲ್ಲ. ಪಾಂಡವರ ವರ್ತನೆಯೂ ಆತನಿಗೆ ಪ್ರಿಯ, ಕೌರವರ ವರ್ತನೆಯೂ ಆತನಿಗೆ ಪ್ರಿಯ. ಈ ಒಟ್ಟಾರೆ ಸಾತ್ವಿಕರ, ರಾಜಸರ, ತಾಮಸರ ವರ್ತನೆ ಎಲ್ಲವೂ ಕೂಡ ಆತನಿಗೆ ಪ್ರಿಯ ಅಂತ ಅದರ ತಾತ್ಪರ್ಯ. ಹೀಗೆ ಯಾದವರು ವ್ಯಾಖ್ಯಾನ ಮಾಡಿದ್ದಾರೆ. ಕೌರವರ ವರ್ತನೆಯಿಂದ, ಕಲಿ ಮೊದಲಾದವರ ವರ್ತನೆಯಿಂದ ಆತನಿಗೆ ಸುಖ ಆಗಿದೆ ಅಂತನ್ನೋದನ್ನೇ ಕೆಲವು ಚಿಂತಕರು ಒಪ್ಪದೇ ಇರಬಹುದು, ಆಗುವಂಥ ಸಾಧ್ಯತೆ ಇದೆ. ಆದರೂ ಅವ್ರು ಹೇಳಿದ್ದನ್ನು ಇಲ್ಲಿ ನಾನು ಹೇಳಿದ್ದೇನೆ. ಮಾನಃ ಅಂದರೆ ಪರೇಶಾಂ, ಇನ್ನೊಬ್ಬರಿಗೆ ಭಗವಂತ ಮಾನ ಮಾಡ್ತಾನೆ ಅನ್ನೋ ಅರ್ಥವನ್ನು ಆಚಾರ್ಯರು ಹೇಳಿದ್ದಾರೆ. ಗುಣೈ ಸ್ವರೂಪಭೂತೈಸ್ತು ಗುಣ್ಯಸೌ ಹರಿರೀಶ್ವರ ನ ವಿಷ್ಣೋರ್ನ ಚ ಮುಕ್ತಾನಾಂ ಕೋಪಿ ಭಿನ್ನೋ ಗುಣೋ ಮತಃ. ಎಲ್ಲ ಗುಣಗಳು ಕೂಡ ಭಗವಂತನ ಸ್ವರೂಪಭೂತವಾದ್ದೇ. ಆದ್ದರಿಂದ ಆತನನ್ನು ಗುಣಸ್ವರೂಪ ಅಂತಲೂ ಹೇಳ್ತಾರೆ, ಗುಣ ಉಳ್ಳವನು ಅಂತಲೂ ಹೇಳ್ತಾರೆ. ವಿಷ್ಣುವಿಗಾಗಲಿ ಮುಕ್ತರಿಗಾಗಲಿ ಯಾವ ಗುಣವೂ ಯಾವ ಕ್ರಿಯೆಯೂ ಅವರ ಸ್ವರೂಪಭೂತವಾದ ವ್ಯಕ್ತಿತ್ವದಿಂದ ಭಿನ್ನ ಆಗಿರುವುದಿಲ್ಲ ಅಂತ ನಾವು ತಿಳಿದುಕೊಳ್ಬೇಕು. ಅದು ಬ್ರಹ್ಮತರ್ಕದ ಮಾತು ನಮಗೆ ಹೀಗೆ ಕೇಳಿ ಬರ್ತದೆ. ಅಲ್ಲಿಗೆ 30ನೇಯ ಶ್ಲೋಕ ಸಮಾಪ್ತವಾಗ್ತದೆ. ಯಾದವೇಂದ್ರ ತೀರ್ಥರು ಮತ್ತು ಅನಂತ ತೀರ್ಥರು ಹೇಳಿದ ಅರ್ಥಗಳು ಕೂಡ ಈಗ ವಿಜಯಧ್ವಜರು ಮತ್ತು ಯಾದವಾರು ಹೇಳಿದ ಅರ್ಥಗಳಿಗೆ ಹೆಚ್ಚು ಕಡಿಮೆ ಸಮಾನವಾಗಿ ಇರುವುದರಿಂದ ಅದು ನಾನು ಹೆಚ್ಚು ಹೇಳಲಿಲ್ಲ. ಅಲ್ಲಿ ಮಾನಃ ಅಂದರೆ ಪರೇಶಾಂ ಅಂತ ಹೀಗೊಂದು ಮಾತು ಬಂತು, ಇನ್ನೊಬ್ಬರಿಗೆ ಗೌರವ ಕೊಡುವಿಕೆ ಅಂತ. ಅದು ಭಗವಂತ ಇನ್ನೊಬ್ಬರಿಗೆ ಗೌರವ ಕೊಡ್ತಾನೆ ಅಂತ ಅನ್ನೋದು ಒಂದು ವಿಷಯ. ಪರೇಶಾಂ ಶತ್ರುಣಾಂ ಮಧ್ಯೆ ಮಾನವತ್ವಂವ, ಇನ್ನೊಬ್ಬರಿಂದ ಮಾನವನ್ನು ಸ್ವೀಕಾರ ಮಾಡ್ತಾನೆ ಅನ್ನೋ ಅರ್ಥವನ್ನು ಕೂಡ ನಾನು ಆವಾಗ ಹೇಳಿದ್ದೆ. ಆ ಅರ್ಥ ಆಚಾರ್ಯರು ಹೇಳಲಿಲ್ಲ, ಅದು ಅವರಿಗೆ ವಿರುದ್ಧ ಏನಲ್ಲ. ಯಾಕೆಂದರೆ ಯಾದವೇಂದ್ರ ತೀರ್ಥರು ಶತ್ರುಗಳ ಮಧ್ಯೆಯೂ ಕೂಡ ಈತ ಗೌರವವನ್ನು ಪಡೆದವನು ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಅದರಿಂದ ಆಚಾರ್ಯ ಹೇಳದೇ ಇರುವ ಅರ್ಥವನ್ನು ನಾವು ಸ್ವೀಕಾರ ಮಾಡಿದರೆ ತಪ್ಪೇನಲ್ಲ. ಇನ್ನೊಬ್ಬರಿಗೆ ಗೌರವ ಕೊಡುವವನು, ಇನ್ನೊಬ್ಬರಿಂದ ಆ ಸನ್ಮಾನವನ್ನು ಪಡೆದವನು ಅಂತ ಎರಡು ಅರ್ಥವನ್ನು ಕೂಡ ನಾವು ಚಿಂತನೆ ಮಾಡಬಹುದು. ಅಲ್ಲಿಗೆ ಭಗವಂತನ ಗುಣಚಿಂತನದೊಂದಿಗೆ ಏಕಾದಶಿ ದಿವಸ ನಾವು ಮಾಡಿದ ಈ ಶ್ರವಣ ಸಮಾಪ್ತವಾಗಿತ್ತು.